50 ವರ್ಷಗಟ್ಟಲೆ ಪಕ್ಷಕ್ಕೆ ದುಡಿದಂಥ ಅನೇಕ ಕಾರ್ಯಕರ್ತರು ಅಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕಡೆಯಿಂದ ವಿದ್ಯುತ್ ಪೂಜೆ ಮಾಡೋದು ತನ್ನ ಮಗನೇ ಹೊಡಿಲಾಕತ್ತಾನೆ. ಅದು ಇದು ಯಾಕೆ ಈ 9ನೇ ತಾರೀಕಿಗೆ ಮಾಡ್ಯಾರ ಅಂದ್ರೆ ಕೇಂದ್ರದ ಬಿಜೆಪಿಯನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ರು. ಅಮಿತ್ ಶಾ ಅವ್ರನ್ನ ಕರ್ಕೊಂಡು ಬಂದು ವಿಷಯ ನಮ್ದೇನಾದ್ರು ನಮ್ಮ ಮಗನ ಅಧ್ಯಕ್ಷ ಮುಂದುವರಿಸದೇ ಇದ್ದರೆ ನನ್ನ ಮಗನ ಮುಖ್ಯಮಂತ್ರಿ ಅಂತೇಳಿ ಘೋಷಣೆ ಮಾಡದೇ ಇದ್ದರೆ ವಿಷಯ ನಾವು ಲಿಂಗಾಯತರೆಲ್ಲ ನಿಮ್ಮ ಪಕ್ಷ ಬಿಡ್ತೀವಿ ಅಂತೇಳಿ ಸಂಕೇತ ಕೊಡಲಿಕ್ಕೆ ಮಾಡಿದಂಥ ಇದು ಒಂದು ಯಾವ ಉತ್ಸವ ಅದ್ರಿ ಯಡಿಯೂರಪ್ಪೋತ್ಸವ ಉತ್ಸವ. ಅದು ಯಡಿಯೂರಪ್ಪ ಸೈಕಲ್ಲ ಹಿಡಿದು ಹೆಲಿಕಾಪ್ಟರ್ ಖರೀದಿ ಮಾಡ್ಯಾರ. ಏನು ಪ್ರಾಮಾಣಿಕ ರಾಜಕಾರಣ ಅಂದ್ರಲ್ಲ. ಮತ್ತು ನಮಗೆ ಕೃಷ್ಣಾರ ಹೊರಗಡೆ ಅನ್ಯಾಯ ಮಾಡ್ಯಾರ. ಒಂದು ದುಡ್ಡು ಕೊಡಲಿಲ್ಲ ಬಜೆಟ್ನಲ್ಲಿ ಸಿದ್ದರಾಮಯ್ಯ ಉತ್ತರ ಕರ್ನಾಟಕದಲ್ಲಿ ಅನ್ಯಾಯ ಮಾಡ್ಯಾರ. ನಮ್ಮ ಲಿಂಗಾಯತಿಗೆ ಸಿಗಬೇಕಂತ ಒಡ್ಡೇ ಇಲ್ಲ. ಬೊಮ್ಮಾಯಿ ಬಂದಾಗ ಹೋರಾಟ ಮಾಡ್ತೀವಿ. ಅವ್ರು ಏನು ಮಾಡ್ಯಾರ, ಏನು ಸಾಧನೆ ಹೇಳ್ತೀವಿ, ಏನೂ ಮಾಡಿಲ್ಲ. ಸುಮ್ಮನೆ ಬ್ಲ್ಯಾಕ್ ಮೇಲ್ ಕೇಂದ್ರ ಬಿಜೆಪಿ ಬ್ಲ್ಯಾಕ್ ಮೇಲ್ ಮಾಡಿದಂಥ ಅವರ ಉತ್ಸವ, ಅದನ್ನು ತನ್ನ ಮಗನ ಭವಿಷ್ಯದ ಸಲಹೆ ಮಾಡಬೇಕಂತ ರಾಜ್ಯದ ಜನ ಅವ್ರ ಕಮೆಂಟ್ಗಳು ನೋಡಿ ನೀವು ಯಾವ ರೀತಿ ಅವರ ಬಗ್ಗೆ ಕಮೆಂಟ್ ಬರ್ಲಾಕತ್ತಾರೆ. ಇದನ್ನಾರೇ ತಿಳ್ಕೊಂಡು ಯಾರು ಸ್ವಾಭಿಮಾನಿ ಬಿಜೆಪಿ ಕಾರ್ಯಕರ್ತರು, ಪ್ರಾಮಾಣಿಕ ಕಾರ್ಯಕರ್ತರು, ಈ ಯಡಿಯೂರಪ್ಪ ಆಡಳಿತದಲ್ಲಿ ಬಿಜೆಪಿ ನಿರ್ಲಕ್ಷ್ಯ ಪಟ್ಟಂಥ ಕಾರ್ಯಕರ್ತರು ಅವ್ರು ಯಾರೂ ಭಾಗವಹಿಸ್ತದೆ ತಮ್ಮ ಪ್ರತಿಭಟನೆಯನ್ನು ಜನ ಬಂದು ರೊಕ್ಕ ಎತ್ತಲಾಕತ್ತಾರೆ. ಈಗ ಎಲ್ಲ MLA ಫಿಕ್ಸ್ ಮಾಡ್ಯಾರ. ಎಷ್ಟು ಕೊಡ್ಬೇಕು, 50 ಲಕ್ಷ ಕೊಡಬೇಕು, 100 ಬಸ್ ತೊಗೊಂಡ್ಬೇಕು, ಇದಕ್ಕೆ ಮುಂದಿನ ಸಲ ಟಿಕೆಟ್ ಕೊಡಬೇಕು ಹುಷಾರು ಅಂತ ಹೇಳ್ಯಾರ. ಅವ್ರು ಯಾರು ಬಸ್ ಕೊಡ್ತಾರೆ ಅವ್ರು ಎಲ್ಲರೂ ಮುಂದಿನ ಸಲ ಲಗಾವಡಿ. ನಮ್ಮ ಜಿಲ್ಲಾರು ಏನು ಸುಧಾರಿ ಯಾರು ಹೋಗ್ತಾರೆ? ಯಾರು ರೊಕ್ಕ ಖರ್ಚು ಮಾಡೋರು ಯಾರು ಅದಾರ? ನಿಮ್ಮ ಭದ್ರಿಗೆ ಒಟ್ಟಿಗೆ ಉಪ್ಪಿಟ್ಟು ಚಹಾ ಮನೆ ನಿಂತವ್ರು ಮಾಡೋರು ಅದಾರ. ಇವ್ರೇನು ಗಾಡಿ ಮಾಡ್ತಾರೆ? ಸುಮ್ಮನೆ ಕೂಡಿದ ಗಾಡಿ ಎಲ್ಲ ನಾನೇ ತಂದು ಕೇಳ್ತಾರೆ. ಇಂಥ ಗಿಡಕ್ಕೆ ಸಿಗೋಬಾರ್ದು. ಇನ್ನೊಂದು ಗಿಡಕ್ಕೆ ಇತ್ತು ಆ ವಿಜೇಂದ್ರ ಮಗಲೇ ಹೇಳಕತ್ತಿದ್ದು ಬಿಜಾಪುರ. ಅವ ಏನಾರೇ ನಾಳೆ ಗಾಡಿ ತೊಗೊಂಡ್ಬಾರ್ದು 50 ಲಕ್ಷ ಕೊಡ್ತಾರೆ, ಒಂದು 40 ಲಕ್ಷ ನೋಡ್ಕೋಬೇಕಂತ ಅವ್ನ ಮಕ್ಕಳು ಹೇಳಕತ್ತಿದ್ದು. ನೋಡ್ರಿ ಟಿವಿ ಹೋಗಿ ಸ್ವಲ್ಪ ತೆಗೆದು ನೋಡ್ರಿ. ನಿನ್ನೆ ಪೂಜಾದಾಗ ಮಗಲೇ ಇದ್ದ ವಿಜೇಂದ್ರ ಮಗಲ. ಯಾಕಂದ್ರೆ ನಾವು ಭಾಳ ಪ್ರಾಮಾಣಿಕದಿಂದ 1 ಕೋಟಿ ಕೊಡೋಣ 10,000 ಮಂದಿ ತರ್ತೀನಿ ಅಂತ ಹೇಳಿ